ಒಂದು ಹಂತದಲ್ಲಿ ಕಾಂಗ್ರೆಸ್ನವ್ರು ಹೇಳೋ ಪ್ರಯತ್ನ ಮಾಡಿದ್ರು, ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಈ ಕ್ಯಾಬಿನೆಟ್ ಅನ್ನೋದು ರಾಜ್ಯದ ಜನತೆಯದ್ದು. ಮುಖ್ಯಮಂತ್ರಿಗಳು ಬಿ ಜೆ ಪಿಯವ್ರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ನವ್ರಿಗೂ, ರಾಜ್ಯದ ಎಲ್ಲ ಜನರಿಗೂ ಮುಖ್ಯಮಂತ್ರಿ ಅವರು. ಹಾಗೆ ರಾಜ್ಯದ ಎಲ್ಲ ಜನರಿಗೂ ಸಹಕಾರ ಸಚಿವರಾಗಿದ್ದಂಥವರು ಕೆ ಎನ್ ರಾಜಣ್ಣ. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಯಾಕೆ ಹೇಳಿ ಅಂತ ಕೇಳೋ ಅಧಿಕಾರ ಇಲ್ಲ. ನಮ್ಮ ಪಕ್ಷದಪ್ಪ ಇಂಟರ್ನಲ್ ಮ್ಯಾಟ್ರು ನಿಮಗೆ ಯಾಕೆ ಹೇಳಬೇಕು ಅಂದಿದ್ರು ನಡೆದೋಗಿರೋದು. ಬಟ್ ಇದು ಹಂಗಲ್ವಲ್ಲ. ರಾಜ್ಯಕ್ಕೆ ಸಚಿವರವರು ಉತ್ತರ ಕೊಡಿ ಅಂತ ಸದನಕ್ಕೆ ಹೇಳಬೇಕಾಗತ್ತೆ. ಮುಖ್ಯಮಂತ್ರಿಗಳು ಮಿನಿಸ್ಟರ್ ಮಾಡಿದಾಗ ಇಂಥವ್ರನ್ನ ಮಿನಿಸ್ಟ್ರ್ ಮಾಡಿದ್ದೀವಿ, ಅವ್ರು ಇಂತಿಂಥದ್ದು ಅಂತ ಭಿನ್ನ ಒತ್ತಡ ಹೇಳ್ದಂಗೆ ಇಂಥವ್ರನ್ನ ತೆಗೆದುಹಾಕಿದ್ದೀವಿ ಇಂತಿಂಥ ಕಾರಣಕ್ಕೆ ಅನ್ನೋದನ್ನು ಹೇಳಬೇಕಾಗತ್ತೆ. ಅದ್ರ ಬಗ್ಗೆ ಒಂದು ಚರ್ಚೆ ಆಯಿತು, ಕೇಳಿಸ್ಕೊಳ್ಳಿ. ನಮ್ಮದು ಕರ್ತವ್ಯ ಆದ ತಕ್ಷಣವೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣವೇ ಈ ಸದನ ನಡೀತಾ ಇದೆ. ಈಗ ಸದನ ನಡೀತಾ ಇದೆ. ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಇಮಿಡಿಯೇಟಾಗಿ, ಯಾಕಂದ್ರೆ ಸದನ ನಡೀಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳಬೇಕು. ಹೇಳೇ ಇಲ್ಲಲ್ಲ ನೋಡಿ. ಇಂಟರ್ನಲ್ ಮ್ಯಾಟರ್ ಇಲ್ಲ, ಅವರು ಹೊರಗಡೆ ಏನ್ ಹೇಳಿದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದಾರೆ. ಮುಖ್ಯಮಂತ್ರಿಗಳ ಕರ್ತವ್ಯ ಅದು. ನೋಡಿ, ನೆನ್ನೆ ಆಗಿರೋದು ಘಟನೆ, ನೆನ್ನೆನೇ ಹೇಳಬೇಕಾಗಿತ್ತು. ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು. ಅದ್ರ ಬಗ್ಗೆ ರಾಜೀನಾಮೆ ಬೇರೆ, ವಜಾ ಬೇರೆ ಅಲ್ಲ ಸರ್. ಅಲ್ಲಿ ಅವ್ರು ಮಾತಾಡಿ ನೀವೇ ಮುಖ್ಯಮಂತ್ರಿ ವಿವೇಚನೆ ಹಾಕಿದ್ರೆ ಓಕೆ, ಇದು ಹೈಕಮಾಂಡ್ ವಿವೇಚನೆ ಅಲ್ಲ.